ನಮಸ್ತೆ ಶಿಕ್ಷಕರೇ. ಕೋವಿಡ್-19 ಪ್ಯಾಂಡಮಿಕ್ ವಿಷಮ ಸ್ಥಿತಿಯಿಂದಾಗಿ ಇಂದು ನಾವು ಶಾಲೆಯಿಂದ ಮಕ್ಕಳಿಂದ ದೂರ ಉಳಿದಿದ್ದೇವೆ. ಇಲ್ಲಿ ಸಾಕಷ್ಟು ಕಲಿಕಾ ನಷ್ಟ ಉಂಟಾಗ್ತಾಯಿದೆ. ಹಾಗಾಗಿ ನಾವು ಇಂದು ಆನ್ಲೈನ್ ಶಿಕ್ಷಣದ ಮೊರೆ ಹೋಗುವುದು ತುಂಬ ಅವಶ್ಯಕವಾಗಿದೆ. ಆದ್ದರಿಂದ ನಮ್ಮ ಮನೆಯಲ್ಲಿ ನಾವು ಕುಳಿತಲ್ಲಿಂದಲೇ ನಮ್ಮ ಮೊಬೈಲ್ ಫೋನನ್ನು ಬಳಸಿ ನಮ್ಮ ಶಾಲಾ ತರಗತಿಯ ಮಕ್ಕಳನ್ನು ತಲುಪತಕ್ಕಂತಹ ವಿಧಾನ ಅನಿವಾರ್ಯವಾಗಿದೆ. ಇವತ್ತು ಆನ್ಲೈನ್ ಶಿಕ್ಷಣ ಅನಿವಾರ್ಯವಾಗಿದೆ. ಆದ್ದರಿಂದ ನಾನು ಈ ಒಂದು ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಟೀಮ್ಸ್ ಅಪ್ಲಿಕೇಶನ್ನ ಬಳಸಿ ಯಾವ ರೀತಿ ನಮ್ಮ ಮಕ್ಕಳೊಂದಿಗೆ ನಾವು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ನಡೆಸಬಹುದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನೀವು ಮೊದಲ ಬಾರಿಗೆ ನಮ್ಮ ಎಜುಕೇರ್ ಮೀಡಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಇರತಕ್ಕಂತಹ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿ, ಅಲ್ಲಿ ಮೈಕ್ರೋಸಾಫ್ಟ್ ಟೀಮ್ಸ್ ಅಂತ ಟೈಪ್ ಮಾಡಬೇಕು. ಮೈಕ್ರೋಸಾಫ್ಟ್ ಟೀಮ್ಸ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗಲ್ಲಿ ವಿಂಡೋ ಕಾಣುತ್ತೆ. ಇನ್ಸ್ಟಾಲನ್ನು ಕ್ಲಿಕ್ ಮಾಡಬೇಕು. ಕೆಲವೇ ಸೆಕೆಂಡ್ಗಳಲ್ಲಿ ಮೈಕ್ರೋಸಾಫ್ಟ್ ಟೀಮ್ಸ್ ಆ್ಯಪ್ ಅಂತಕ್ಕಂಥದ್ದು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗುತ್ತೆ. ಈಗ ಮೈಕ್ರೋಸಾಫ್ಟ್ ಟೀಮ್ಸ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು. ಈಗ ಅಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಜಾಯಿನ್ ಮೀಟಿಂಗ್ ಮತ್ತು ಸೈನ್ ಅಪ್ ಫಾರ್ ಫ್ರೀ ಅಂತ. ಸೈನ್ ಅಪ್ ಫಾರ್ ಫ್ರೀ ಕ್ಲಿಕ್ ಮಾಡಿ ಪರ್ಸನಲ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಕ್ರಿಯೇಟ್ ಅಕೌಂಟ್ ಅಂತ ಕೇಳುತ್ತೆ. ನಿಮ್ಮ ರೀಸೆಂಟ್ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ ನೆಕ್ಸ್ಟ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ನಿಮ್ಮ ಡಿಸೈರಬಲ್ ಪಾಸ್ವರ್ಡನ್ನು ಇಲ್ಲಿ ಹಾಕಿ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕು. ಪಾಸ್ವರ್ಡ್ ಸ್ವಲ್ಪ ಆಲ್ಫಾ ನ್ಯೂಮರಿಕ್ ಆಗಿರಬೇಕು. ನಂತರ ಕಂಟ್ರಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಹಾಗೆ ನಿಮಗೊಂದು ಇಲ್ಲಿ OTP ಬರುತ್ತೆ. ಆ OTPಯನ್ನು ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಅಂತಕ್ಕದನ್ನು ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಸೈನ್ ಇನ್ ಮಾಡಬೇಕು. ಹಾಗೆ ಇದು ನಿಮ್ಮ ಡ್ಯಾಶ್ಬೋರ್ಡಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಅಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಬೇಕು. ಗೆಟ್ ಸ್ಟಾರ್ಟೆಡ್ನ ಕ್ಲಿಕ್ ಮಾಡಿದ ಮೇಲೆ ನೀವು ಎಡಿಟನ್ನು ಕೂಡ ಇಮೇಜನ್ನು ಕೂಡ ಎಡಿಟ್ ಮಾಡ್ಬೋದು. ಗ್ಯಾಲರಿ ಮೂಲಕ ಹೋಗಿ ನೀವು ನಿಮ್ಮ ಇಮೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೋದು. ಅದು ಕೆಲವೊಂದು ಪರ್ಮಿಷನ್ಸನ್ನು ಕೇಳುತ್ತೆ. ನಿಮ್ಮ ಕಾಂಟ್ಯಾಕ್ಟ್ಸ್ ಮತ್ತು ಮೀಡಿಯಾ ಗ್ಯಾಲರಿನಲ್ಲಿ ಆಕ್ಸೆಸ್ ಮಾಡಲಿಕ್ಕೆ ಅದಕ್ಕೆ ಅಲಾ ಒಂದು ಕೊಡಬೇಕು. ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಇದಾದ ನಂತರ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋ ಐ ವಾಂಟ್ ಹೆಲ್ಪ್ ಅಂತಕ್ಕಂಥ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಆ್ಯಕ್ಟಿವಿಟಿ ಚಾರ್ಟ್ ಮೀಟ್ ಅಂತ ಇದೆ ಆಪ್ಷನ್ ಇದೆ. ಆ ಮೀಟನ್ನು ಕ್ಲಿಕ್ ಮಾಡಿ ಮೀಟ್ ನೋ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ನಿಮಗೆ ಮೆಸೇಜ್ ಬರಲಿಕ್ಕೆ ಒಂದು ಆಪ್ಷನ್ ಇರುತ್ತೆ. ಅದನ್ನು ಡಿಲೀಟ್ ಮಾಡಿ ನೀವು ಯಾರಿಗೆ ಲಿಂಕ್ ಕಳಿಸ್ತಾರೋ ಅವರಿಗೆ ಅಲ್ಲಿ ಮೆಸೇಜನ್ನು ಬರೀಬೋದು. ಇಲ್ಲಿ ಉದಾಹರಣೆಗಾಗಿ ಆನ್ಲೈನ್ ಕ್ಲಾಸ್ ಫಾರ್ 7th ಸ್ಟ್ಯಾಂಡರ್ಡ್ ಅಂತ ಬರಿತಾ ಇದ್ದೀನಿ. ನಂತರ ಕೆಳಗಡೆ ಇರತಕ್ಕಂತಹ ಕಾಪಿ ಮೀಟಿಂಗ್ ಲಿಂಕನ್ನು ಕಾಪಿ ಮಾಡಬೇಕು. ಆನ್ಲೈನ್ ಕ್ಲಾಸ್ ಫಾರ್ 7th ಸ್ಟ್ಯಾಂಡರ್ಡ್ ಬರ್ತೀನಿ. ನೆಕ್ಸ್ಟಲ್ಲಿ ಕಾಪಿ ಮೀಟಿಂಗ್ ಲಿಂಕನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನಾನು ವಾಟ್ಸಪ್ಗೆ ಹೋಗಿ ನಮ್ಮ ವಿದ್ಯಾರ್ಥಿಗಳ ಒಂದು ವೈಯಕ್ತಿಕ ನಂಬರ್ಗೆ ಆಗಿರ್ಬೋದು ಅಥವಾ ಒಂದು ಗ್ರೂಪಿಗೆ ಆಗಿರ್ಬೋದು ಈ ಒಂದು ಮೆಸೇಜನ್ನು ಅಲ್ಲಿ ಹೋಗಿ ಪೇಸ್ಟ್ ಮಾಡ್ತೀನಿ. ಅದನ್ನು ಪೇಸ್ಟ್ ಮಾಡಿ ಸೆಂಡ್ ಮಾಡ್ತೀನಿ. ಈಗ ಮೆಸೇಜ್ ಬಂದವರು ಅಥವಾ ನಾವೇ ಆಗಿರೋರು ಅದೇ ಲಿಂಕನ್ನು ಕ್ಲಿಕ್ ಮಾಡಿ ಓಪನ್ ವಿತ್ ಮೈಕ್ರೋಸಾಫ್ಟ್ ಟೀಮ್ ಅಂತ ಕ್ಲಿಕ್ ಮಾಡಬೇಕು. ನಿಮಗೆ ಅಲ್ಲಿ ಒಂದು ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಕಾಣುತ್ತೆ. ನೀವಲ್ಲಿ ಜಾಯಿನ್ ಅಂತ ಕ್ಲಿಕ್ ಮಾಡ್ಬೋದು. ಜಾಯಿನ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಈ ಒಂದು ಮೀಟಿಂಗಲ್ಲಿ ನೀವು ಜಾಯಿನ್ ಆಗ್ಬೋದು. ಈಗ ನೀವು ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಇಲ್ಲಿ ಸಾಕಷ್ಟು ಆಪ್ಷನ್ ಇದೆ. ಶೇರ್ ಮಾಡತಕ್ಕಂಥ ಆಪ್ಷನ್ನು, ಮೀಟಿಂಗ್ ಯೂಸು, ಆನಂತರ ಇಲ್ಲಿ ವಿಡಿಯೋ ಆನ್ ಕೂಡ ಮಾಡಬಹುದು. ಇಲ್ಲಿ ವಿಡಿಯೋ ಕ್ಯಾಮ್ರಾ ಐಕನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಕೂಡ ಆನ್ ಆಗುತ್ತೆ.
ಇಲ್ಲಿ ಮೈಕನ್ನು ಅನ್ಮ್ಯೂಟ್ ಮಾಡಿ ನಾವು ಮೀಟಿಂಗಲ್ಲಿ ಮಾತಾಡ್ಬೋದು. ನಂತರ ಇಲ್ಲಿ ನಾವು ಸ್ಪೀಕರ್ ಸೆಟ್ಟಿಂಗ್ನ ಕೂಡ ಮಾಡ್ಬೋದು. ಡಿವೈಸ್, ಸ್ಪೀಕರ್, ಆಡಿಯೋ ಆಫ್ ಕೂಡ ಮಾಡ್ಬೋದು. ನಂತರ ಇದೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಕೂಡ ನಾವು ಶೇರ್ ಮಾಡ್ಬೋದು. ಇಲ್ಲಿ ಫೋಟೋ, ವಿಡಿಯೋ, ಪವರ್ ಪಾಯಿಂಟ್, ಸ್ಕ್ರೀನ್ ಕೂಡ ಶೇರ್ ಮಾಡ್ಬೋದು. ಸೊ ಫೋಟೋಸ್ ನಮ್ಮ ಗ್ಯಾಲರಿ ಇರ್ತಕ್ಕಂಥ ಫೋಟೋಸನ್ನು ನಾವು ಆನ್ಲೈನ್ ಕ್ಲಾಸ್ ಮಾಡುವ ಸಮಯದಲ್ಲಿ ಶೇರ್ ಮಾಡ್ಬೋದು. ಸೊ ಇಲ್ಲಿ ಇಮೇಜ್ ರೂಪದಲ್ಲಿ ಇರತಕ್ಕಂತಹ ಕಂಟೆಂಟ್ಗಳನ್ನು ಕೂಡ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸ್ಬೋದು. ಇದನ್ನು ವಿದ್ಯಾರ್ಥಿಗಳು ನೋಡುವಾಗ ಝೂಮ್ ಇನ್, ಝೂಮ್ ಔಟ್ ಕೂಡ ಅವರು ಮಾಡಬಹುದಾಗಿದೆ. ಇನ್ನು ಇದಾದ ನಂತರ ವಿಡಿಯೋ ಕೂಡ ನಾವು ಶೇರ್ ಮಾಡ್ಬೋದು. ಆದರೆ ಇಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ನಾವು ಶೇರ್ ಮಾಡತಕ್ಕಂಥ ಎಲ್ಲ ವಿಡಿಯೋಸ್ಗಳು ಈ ಫೈಲ್ಸ್ ಅಂತಕ್ಕಂಥ ಒಂದು ಸಪ್ರೇಟ್ ಫೋಲ್ಡರ್ನಲ್ಲಿ ಇರಬೇಕಾಗತ್ತೆ. ಆ ಸಪ್ರೇಟ್ ಫೈಲ್ಸ್ ಅಂತಕ್ಕಂಥ ಫೋಲ್ಡರ್ನಲ್ಲಿ ಇದ್ದಾಗ, ಅಂದರೆ ಒನ್ ಡ್ರೈವ್ ಮತ್ತು ಟೀಮ್ಸ್ ಚಾನಲಲ್ಲಿ ಇದ್ದಾಗ ಮಾತ್ರ ನಾವು ಶೇರ್ ಮಾಡ್ಬೋದು. ನೇರವಾಗಿ ನಮ್ಮ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ವಿಡಿಯೋವನ್ನು ಇಲ್ಲಿ ಶೇರ್ ಮಾಡಲಿಕ್ಕೆ ಈ ಒಂದು ವಿಡಿಯೋ ಅಂತಕ್ಕಂಥ ಒಂದು ಆಪ್ಷನಲ್ಲಿ ಸಾಧ್ಯ ಇಲ್ಲ. ಆದರೆ ಇದರ ಬದಲಾಗಿ ನಾವು ಇನ್ನೂ ಒಂದು ಕೆಲಸ ಮಾಡ್ಬೋದು. ಅದೇನಪ್ಪ ಅಂದರೆ ನೇರವಾಗಿ ನಮ್ಮ ಸ್ಕ್ರೀನನ್ನು ನಾವು ಶೇರ್ ಮಾಡ್ಬೋದು. ಡೈರೆಕ್ಟಾಗಿ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಶೇರ್ ಸ್ಕ್ರೀನ್ ಅಂತೇಳಿ. ಆ ಸ್ಕ್ರೀನನ್ನು ಶೇರ್ ಮಾಡೋದ್ರ ಮೂಲಕ ನಮ್ಮ ಗ್ಯಾಲರಿಯಲ್ಲಿ ಇರ್ತಕ್ಕಂತಹ ಇಮೇಜಸ್ ಆಗಿರ್ಬೋದು, PDF ಕಂಟೆಂಟ್ ಆಗಿರ್ಬೋದು ಮತ್ತು ವಿಡಿಯೋಸ್ಗಳಾಗಿರ್ಬೋದು, ಅವನ್ನು ನಾವು ನೇರವಾಗಿ ಶೇರ್ ಮಾಡಬಹುದಾಗಿದೆ. ನಂತರ ಇಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ರೆಡ್ ಫೋನ್ ಹ್ಯಾಂಗ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮೀಟಿಂಗನ್ನು ಎಂಡಪ್ ಮಾಡ್ಬೋದು. ಸೊ ಡಿಯರ್ ಟೀಚರ್ಸ್, ಈ ಒಂದು ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಟೀಮ್ಸನ್ನು ಬಳಸಿ ಯಾವ ರೀತಿ ಆನ್ಲೈನ್ ಟೀಚಿಂಗ್ ಮಾಡಬೇಕು ಅನ್ನೋದನ್ನು ನನಗೆ ಎಷ್ಟು ಗೊತ್ತು ಅಷ್ಟನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಭಿಪ್ರಾಯಗಳಿಗಾಗಿ ಈ ವಿಡಿಯೋದ ಕೆಳಗಡೆ ಕಮೆಂಟನ್ನು ಮಾಡಿ.